ಮಾಲೂರು ತಾಲೂಕಿನ ಆಹಾರ ಸರಬರಾಜು ಗೋದಾಮಿನಲ್ಲಿ ರೈತರಿಂದ ಹೆಚ್ಚುವರಿ ಹಣ ಸಂಗ್ರಹಿಸುತ್ತಿರುವುದನ್ನು ಖಂಡಿಸಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಕೆ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ರವೀಂದ್ರ ಶೆಟ್ಟಿ ಮಾತನಾಡಿ, ರಾಗಿ ಮತ್ತು ಇತರೆ ಆಹಾರ ಧಾನ್ಯಗಳನ್ನು ಬೆಳೆದ ರೈತರು ಸರ್ಕಾರದ ಬೆಂಬಲ ಬೆಲೆಗೆ ಮಾರಾಟ ಮಾಡಲು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಗೋದಾಮುಗಳಲ್ಲಿ ನೀಡುವ ಪ್ರತಿ 52 ಕೆಜಿ ಚೀಲಕ್ಕೆ 30 ರುಗಳಂತೆ ಎಲ್ಲ ರೈತರಿಂದ ಕಡ್ಡಾಯವಾಗಿ ವಸೂಲಿ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬರದಿಂದ ಬಸವಳಿದ ರೈತ ಪ್ರತಿ ರೂಪಾಯಿಗೂ ಪರದಾಡುವ ಪರಿಸ್ಥಿತಿಯಲ್ಲಿ ಗೋದಾಮಿಗೆ ಸಾಗಿಸುವ ಸಾಗಾಣಿಕಾ ವೆಚ್ಚಕ್ಕೂ ಹಣವಿಲ್ಲದಂತಾಗಿದೆ. ಅಲ್ಲದೆ ಸರ್ಕಾರದಿಂದ ನೀಡುವ ಧಾನ್ಯಗಳ ಹಣವು ಕಷ್ಟಕಾಲಕ್ಕೆ ಸರಿಯಾಗಿ ಸಿಗುವುದೂ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಹೆಚ್ಚುವರಿಯಾಗಿ ರೈತರಿಂದ ಹಣ ಪಡೆಯುವುದು ರೈತರ ಮೇಲೆ ವಿಧಿಸುವ ದಂಡವೋ ಅಥವಾ ಇಲಾಖೆಯಿಂದ ಎಳೆಯುವ ಬರೆಯೋ ಗೊತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ಇದರಿಂದ ನೊಂದ ರೈತರು ಅಧಿಕಾರಿಗಳನ್ನು ಕೇಳಲಾಗದೆ ಸಂಘಟನೆ ಬಳಿ ಅಳಲು ತೋಡಿಕೊಂಡಿದ್ದು, ಪ್ರಸ್ತುತ ಈ ಪ್ರಕ್ರಿಯೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಈವರೆಗೆ ರೈತರಿಂದ ವಸೂಲಿ ಮಾಡಿದ ಸಂಪೂರ್ಣ ಹಣ ಹಿಂತಿರುಗಿಸಬೇಕು ಹಾಗೂ ಇನ್ನು ಮುಂದೆ ರೈತರಿಂದ ಹಣ ವಸೂಲಿ ಮಾಡದಂತೆ ಎಚ್ಚರಿಕೆ ನೀಡುವಂತೆ ಅವರು ಕೋರಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಲಂಚ ಸ್ವೀಕಾರವೆಂಬ ಕಾಯ್ದೆಯಡಿ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು. ನಾವು ಎಂ ರವಿಚಂದ್ರ ಶೆಟ್ಟಿ, ಕರ್ನಾಟಕ ರೈತ ಜನಾಭಿವೃದ್ಧಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಮಾಲೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸಮಾಜ ಇಲಾಖೆಯಲ್ಲಿ ನಮ್ಮ ರೈತರು ಬೆಳೆದಿರುವಂಥ ರಾಗಿ ತಗೊಂಡೋಗಿ ಗೋದಾಮಿನಲ್ಲಿ ಕೊಡೋ ಸಂದರ್ಭದಲ್ಲಿ ಅದು ಸರ್ಕಾರ ನಿಗದಿಪಡಿಸಿದ ನಿಗದಿ ಬೆಲೆಗೆ ಕೊಡ್ತಾ ಇರ್ತಾರೆ. ಅವರೇ ಸ್ವಂತ ವೆಚ್ಚದಿಂದ ವೆಹಿಕಲ್ ಮಾಡಿ ತಗೊಂಬಂದು ರಾಗಿ ಹಾಕೋ ಟೈಮಲ್ಲಿ ಆ ಗೋಡೌನ್ನಲ್ಲಿ ಇರುವಂಥ ಸಿಬ್ಬಂದಿ ವರ್ಗದಿಂದ ಒಂದು ಬಸ್ತಾನಿಗೆ ಒಂದು ಮೂಟೆಗೆ 30 ರೂಪಾಯಿ ಅಂತೆ, 50 ಕೆಜಿ ಮೂಟೆಗೆ 30 ರೂಪಾಯಿ ಅಂತೆ ಹಣ ವಸೂಲಿ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದ್ದು. ಈ ವಿಚಾರವನ್ನು ನಾವು ಗೋದಾಮ್ನಲ್ಲಿ ಹೋಗಿ ವಿಚಾರಿಸಿದಲ್ಲಿ ಇದು ಅಲ್ಲಿ ಕೆಲಸ ಮಾಡುವಂಥ ಲೇಬರ್ ವಿಚಾರಕ್ಕಂತ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಯಾವುದೇ ಈ ರೀತಿ ಕೊಡಬೇಕಂತ ಇಲ್ಲ. ಈ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾವು ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ ಹಾಗೂ ಜಿಲ್ಲಾಧ್ಯಕ್ಷರಿಗೂ ಜಿಲ್ಲಾ ಅಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ ಹಾಗೂ ಜಿಲ್ಲಾ ಆಹಾರ ನಿಗಮದ ನಿರ್ದೇಶಕರಿಗೂ ಮನವಿ ಕೊಡ್ತಾ ಇದ್ದೀವಿ. ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತೇಳಿ ಈ ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಎಲ್ಲಿ ನಡೀಬಾರ್ದು. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸಿ ಯಾರು ರೈತರ ಹತ್ರ ಇವರು ಹಣ ಪಡ್ಕೊಂಡಿದ್ದಾರೆ ಅದನ್ನು ಮತ್ತೆ ವಾಪಸ್ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎನ್ ಗೋಪಾಲಯ್ಯ, ರಾಜ್ಯ ಗೌರವಾಧ್ಯಕ್ಷ ರಮೇಶ್, ತಾಲೂಕು ಕಾರ್ಯದರ್ಶಿ ಅಮರನಾರಾಯಣ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.